ನೀವು ಸೋಷಿಯಲ್ ಮೀಡಿಯಾ ಎಷ್ಟು ಫಾಲೋ ಮಾಡ್ತೀರಾ ನನಗೆ ಗೊತ್ತಿಲ್ಲ ಸುರೇಶ್ ಸರ್. ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ವೈರಲ್ ಆಗಿದ್ದು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ. ಅವರು ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂತ ಬಿಜೆಪಿಯ ಏಜೆಂಟ್. ಈ ದುರಂಧರ್ ಸಿನಿಮಾ ಬಂದ್ಮೇಲೆ ಬಹಳ ಫೇಮಸ್ ಆಗಿತ್ತು ಹಮ್ಜಾ ಅಲಿ ಮಜಾರಿ ಅಂತ ಹೇಳಿ. ಹಮ್ಜಾ ಶಿವಕುಮಾರ್ ಮಜಾರಿ ಅವರು ಅಂತ ಹೇಳಿ ಕೆಲವರು ಟೀಕೆ ಮಾಡ್ತಿದ್ರು. ರೈಟ್ ವಿಂಗರ್ಸ್ ಆಕ್ಚುಲಿ ಡಿ ಕೆ ಶಿವಕುಮಾರ್ ದೋ ಈಸ್ ಅ ಲಾಯಲ್ ಕಾಂಗ್ರೆಸ್ ಮ್ಯಾನ್, ಡಿ ಕೆ ಶಿವಕುಮಾರ್ ಅವರ ಕೆಲವೊಂದು ಅಪ್ರೋಚ್ ಇಂದಾಗಿ ರೈಟ್ ವಿಂಗರ್ಸ್ಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಇಷ್ಟಪಡ್ತಿದ್ದಾರೆ. ಇದನ್ನ ನೀವು ಯಾವ ರೀತಿ ಗಮನಿಸ್ತೀರಿ? ನೋಡಿ, ಇಲ್ಲಿ ರೈಟ್ ವಿಂಗು ಲೆಫ್ಟ್ ವಿಂಗು ಅನ್ನೋದಕ್ಕಿಂತ ಭಾರತೀಯ ಸಂಸ್ಕೃತಿ, ಭಾರತೀಯನಾಗಿ ಭಾರತೀಯ ಸಂಸ್ಕೃತಿಯನ್ನ, ಭಾರತದ ಧರ್ಮವನ್ನ ಉಳಿಸ್ಕೊಂಡು ಹೋಗಬೇಕು. ಯಾವ ಪಕ್ಷ ಆದ್ರೆ ಏನು, ಎಲ್ಲರೂ ಕೂಡ ಭಾರತೀಯರೇ. ಇವತ್ತು ಪಕ್ಷಗಳಲ್ಲಿ ಬೇರೆ ಬೇರೆ ತತ್ವ ಸಿದ್ಧಾಂತಗಳಿದೆ. ಇವತ್ತು ನಾವು ಜಾತ್ಯತೀತ ತತ್ವವನ್ನ ಅನುಸರಿಸಿಕೊಂಡು ಬಂದಿದ್ದೇವೆ. ಜಾತ್ಯತೀತ ತತ್ವ ಅನ್ಸ್ಕೊಂಡ್ಸ್ಕೊಂಡು ಬಂದಿದ್ದೀವಿ ಎಂದಾಕ್ಷಣಕ್ಕೆ ಹಿಂದೂ ವಿರೋಧಿಗಳಲ್ಲ ನಾವು. ಡಿ ಕೆ ಶಿವಕುಮಾರ್ ಒಬ್ರು ಕಟ್ಟ ಹಿಂದೂ, ನಮ್ಮ ತಂದೆ ತಾಯಿನೂ ಹಿಂದೂಗಳೇ. ಕಾಂಗ್ರೆಸ್ ಅವರೆಲ್ಲ ಹಿಂದೂಗಳಲ್ಲ ಅನ್ನೋ ತೀರ್ಮಾನಕ್ಕೆ ಮಾಧ್ಯಮಗಳಾಗ್ಲಿ ಬಿಜೆಪಿಯವರಾಗ್ಲಿ ಬರೋದು ತಪ್ಪು. ವಿರೋಧ ಪಕ್ಷಗಳು ಕಾಂಗ್ರೆಸ್ಸಿಗರೆಲ್ಲರೂ ಕೂಡ ಹಿಂದೂ ವಿರೋಧಿಗಳು ಅನ್ನತಕ್ಕಂಥದ್ದು ತಪ್ಪು. ಧರ್ಮವನ್ನ ಪಾಲಿಸ್ತಾರೆ. ವಿಚಾರಗಳು ಬಂದಂತ ಸಂದರ್ಭದಲ್ಲಿ ಅವರವರ ತತ್ವಗಳಿಗೆ ಅವರು ಬದ್ಧರಾಗಿರ್ತಾರೆ. ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಆನ್ ದ ಫ್ಲೋರ್ ನಿಂತ್ಕೊಂಡು ನಮಸ್ತೆ ಸದಾವತ್ಸಲೆ ಅಂದ್ ಬಿಡ್ತಾರೆ. ಅವ್ರದೇ ಕ್ಯಾಬಿನೆಟ್ ನಲ್ಲಿರುವ ಹೋಮ್ ಮಿನಿಸ್ಟರ್ RSS ಗೆ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳಿ ಓಪನ್ ಸವಾಲ್ ಹಾಕ್ತಾರೆ. ವೈ ಇಸ್ ಕಾಂಗ್ರೆಸ್ ವರಿಡ್ ಅಬೌಟ್ RSS? RSS ಬಗ್ಗೆ ವಿರೋಧ ಮಾಡ್ತಾ ಇಲ್ಲ. ನಿಮ್ದೊಂದು ಸಂಸ್ಥೆ ಇದೆ. ನಿಮ್ದೊಂದು ಸಂಸ್ಥೆ ಚಿಕ್ಕದಿದೆಯೋ ದೊಡ್ಡದಿದೆಯೋ ಅದನ್ನ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಭಾರತದ ಸಂವಿಧಾನದಲ್ಲಿ, ಕಾನೂನಿನಲ್ಲಿ ಅದು ಇದೆ. ಅಷ್ಟನ್ನ ಅವ್ರು ಹೇಳ್ತಾ ಇದ್ದಾರೆ, ಬೇರೆ ಏನೋ ಹೇಳ್ತಾ ಇಲ್ಲ. ನೀವೇನ್ ಬೇಕಾದ್ರೂ ಮಾಡಿ. ನಿಮ್ಮ RSS ಸಂಸ್ಥೆ, ಆ ಸಂಸ್ಥೆ ನೀವು ಒಂದು ರಿಜಿಸ್ಟ್ರೇಷನ್ ಮಾಡಿ, ನೀವು ಒಂದು ಐಡೆಂಟಿಟಿ ಪಡ್ಕೊಂಡು ನಿಮ್ಮ ಲೆಕ್ಕಾಚಾರ, ಆದಾಯ ವೆಚ್ಚ, ನಿಮ್ಮ ಆಚಾರ ವಿಚಾರಗಳೇನಿದೆ ಅದನ್ನ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅದು ತಪ್ಪು ಅನ್ನೋದಾದ್ರೆ ಯಾರು ಕೂಡ ಇನ್ಮೇಲೆ ಯಾರು ನಾವು ರಿಜಿಸ್ಟರ್ ಮಾಡ್ಕೊಳ್ಳೋದಿಲ್ಲ ಅಂತ ಶುರು ಮಾಡ್ತಾರೆ. RSS ಗೊಂದು ಕಾನೂನು, ನಮಗೊಂದು ಕಾನೂನು ಅಂತಾರೆ.